ಕಾರ್ಯಕ್ರಮದ ಆಯೋಜಿತರಾದಂಥ PO ಅವರಾದಂಥ ರಾಮಚಂದ್ರಪ್ಪ ಅವರೇ, ಈ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಶೋಕ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಯ್ಯಣ್ಣವರೇ, ಮಂಜುನಾಥ್ ಸರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸಕ್ತರಾಗಿರ್ತಕ್ಕಂಥ ನನಗೆ ಚಿರುಪಚ್ಚರು ಆತ್ಮೀಯರಾಗಿರ್ತಕ್ಕಂಥ ಚಿತ್ರನಟಿ ಸೌಂದರ್ಯ ಅವರ ಪತಿಯಾಗಿರ್ತಕ್ಕಂಥ ರಘು ಸರ್ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳೇ, ಪ್ರೀತಿಯ ಶಿಕ್ಷಕರೇ, ಪ್ರೀತಿಯ ಮಕ್ಕಳೇ, ನಮ್ಗೆ ಈಗಾಗಲೇ ರಘು ಸರ್ ಅವರು ಹೇಳಿದ್ದಾರೆ ಕೆಲವಾರು ಮಾತುಗಳನ್ನು ಆಡಿ ನಮ್ಮ ಮಾತು ಮುಗಿಸ್ಬೇಕು ಅಂತ. ಖಂಡಿತ ಅದನ್ನು ಮುಗಿಸ್ತೇನೆ. ಆದ್ಮೇಲೆ ಮುರಳೀಕೃಷ್ಣ ಸರ್ ಅವರು ನಮ್ಗೆ ಹೇಳಿದಾಗೆ ಇನ್ನು ಕೆಲವೇ ದಿನಗಳಲ್ಲಿ ಪರೀಕ್ಷೆಯನ್ನು ಎದುರಿಸ್ತಾ ಇದೆ. ವಿದ್ಯಾಭ್ಯಾಸ ಒಂದು ಕಡೆ, ಬದುಕು ಒಂದು ಕಡೆ. ಬದುಕು ಹೇಗಿರ್ಬೇಕಂತ ಹೇಳಿದ್ರೆ, ನಮ್ಮ ಬದುಕು ನಮ್ಮ ಕೈಯಲ್ಲಿದೆ, ನಮ್ಮ ಬದುಕು ಇನ್ನೊಬ್ಬರ ಕೈಯಲ್ಲಿಲ್ಲ. ಯಾಕಂದ್ರೆ ಭಗವಂತ ಪ್ರತಿಯೊಬ್ಬರಿಗೂ ಕೊಟ್ಟಕ್ಕಂಥ ಜ್ಞಾನ ಒಂದೇ. ಅದನ್ನ ಸರಿಯಾದ ರೀತಿಯಲ್ಲಿ ಶಿಸ್ತು ಸಂಯಮದಿಂದ ಬಳಕೆ ಮಾಡಿಕೊಂಡು ಒಳ್ಳೆ ಆಸಕ್ತಿಯಿಂದ ಹೋದ್ರೆ ಒಳ್ಳೆ ವಿದ್ಯಾವಂತರಾಗ್ತೀರಿ. ನಿರ್ಲಕ್ಷ್ಯ ಮಾಡಿದ್ರೆ ದಡ್ಡರಾಗಿ ಉಳಿತೀರಿ, ಏನು ಪ್ರಯೋಜನಕ್ಕೂ ಬರೋದಿಲ್ಲ. ಹಾಗಾಗಿ ನಾವು ದಡ್ಡರಾಗಬೇಕಾ ಅಥವಾ ಒಳ್ಳೆ ಜ್ಞಾನಿಗಳಾಗಬೇಕಂತಕ್ಕಂಥ ಒಂದು ಬದುಕು ನಿಮ್ಮ ಕೈಲಿದೆ. ಆ ಬದುಕನ್ನ ಕಟ್ಕೊಳ್ಳುವಂತ ವಿಧಾನವೂ ಕೂಡ ನಿಮ್ಮ ಕೈಲಿದೆ. ಹಾಗಾಗಿ ನಿಮ್ಮ ಒಳ್ಳೆಯ ಬದುಕನ್ನು ನೀವು ಕಟ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ನೀವು ರೂಪಿಸ್ಕೊಳ್ಬೇಕು ಅಂತ ಕೂಡ ತಮ್ಮಲ್ಲಿ ಮೊಟ್ಟಮೊದಲಾಗಿ ನಾನು ಮನವಿ ಮಾಡ್ತೇನೆ. ಇವತ್ತಿನ ಮಕ್ಕಳು ನಾಳಿನ ಒಂದು ಸತ್ಪ್ರಜೆಗಳಾಗ್ತೇನೆ. ನೀವು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೋಬೇಕು. ಮಾನವೀಯ ಮೌಲ್ಯಗಳಂದ್ರೆ ದೊಡ್ಡವರು ಮಾತಾಡ್ತಾರೆ, ಮಾನವ ಎಂಬ ಶಿಲ್ಪಿಗೆ ಮನುಷ್ಯತ್ವ ಎಂಬುದು ಮೆರುಗು. ಆ ಮನುಷ್ಯತ್ವವನ್ನು ಕಳೆದುಕೊಂಡ ಮಾನವ ಶಿಲ್ಪಿ ಜಂತುಗಳಿಗಿಂತ ಕೀಳು ಅಂತ. ಎಲ್ಲಿವರೆಗೂ ನಾವು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ತೀವೋ, ಎಲ್ಲಿವರೆಗೂ ಮಾನವೀಯ ಮೌಲ್ಯಗಳನ್ನು ನಮ್ಮಲ್ಲಿ ರೂಢಿಸ್ಕೊಳ್ತೀವೋ, ನಾವು ಮೊದಲು ಮನುಷ್ಯರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಚಿಂತಕರು ಒಂದ್ ಕಡೆ ಹೇಳ್ತಾರೆ, ಒಬ್ಬ ಚಿಂತಕರು ತಮ್ಮ ಕಳಕಳಿನ ಒಂದ್ ಕಡೆ ವ್ಯಕ್ತಪಡಿಸ್ತಾರೆ. ಒಂದು ಕಲ್ಲನ್ನು ಕತ್ತಿದ್ರೆ ಅದು ಶಿಲ್ಪಿಯಾಗಿ ರೂಪುಗೊಳ್ತದೆ, ಆದ್ರೆ ಜೀವನದುದ್ದಕ್ಕೂ ಕೆತ್ತಿದ್ರು ಕೂಡ ಶಿಲ್ಪಿಯಾಗಿ ರೂಪುಗೊಳ್ತಾ ಇರ್ತಕ್ಕಂಥ ವಸ್ತು ಈ ಪ್ರಪಂಚದಲ್ಲಿ ಏನಾದ್ರು ಇದ್ರೆ ಮನುಷ್ಯ ಅಂತ. ಯಾಕೆ ಅವರಿಗೆ ಒಂದು ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಶಿಕ್ಷಣ ಕೊಡ್ತೀವಿ, ಏನು ಆದರ್ಶಗಳನ್ನ ಬಿಟ್ಟೋಗಿರ್ತಕ್ಕಂಥ ದೊಡ್ಡವರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನ ಮಂದಟ್ಟು ಮಾಡ್ಕೊಡ್ತೀವಿ, ಹಿರಿಯರ ಸಲಹೆಗಳನ್ನ ಕೊಡ್ತೀವಿ. ಇವೆಲ್ಲವನ್ನು ಕೂಡ ತಗೊಂಡು ನಾವು ತಪ್ಪು ಮಾಡ್ತಾ ಹೋಗ್ತೀವಿ. ಇನ್ನೊಬ್ಬರ ಬಗ್ಗೆ ಅಸೂಯೆ ವ್ಯಕ್ತಪಡಿಸ್ತಕ್ಕಂಥದ್ದು, ಅವನು ತುಳಿಬೇಕು, ನನ್ನ ಮೇಲೆ ಬರಬೇಕು, ಅವನು ಹೇಗಾದ್ರೂ ಹೋಗ್ಲಿ ನಾನು ಬದುಕಬೇಕು, ಇಂಥ ಮನಸ್ಥಿತಿಗಳನ್ನು ಬಿಟ್ಟಾಗ ಮಾತ್ರ ಒಂದು ಅರ್ಥಪೂರ್ಣವಾದಂತಹ ಒಂದು ಜೀವನ ನಡೆಸಲಿಕ್ಕೆ ಸಾಧ್ಯ. ಅದಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಒಂದು ಮಾತು ಹೇಳಿದ್ರು, ಮಾನವ ಅಕ್ಕಿಯಂತೆ ಹಾರಬಲ್ಲ, ಮೀನಿನಂತೆ ಈಜಬಲ್ಲ, ಆದ್ರೆ ಮಾನವನಾಗಿ ಬೆಳೀತಕ್ಕಂಥ ಪ್ರವೃತ್ತಿನ ಕಲ್ತಿಲ್ಲ ಅಂತ. ಅದಕ್ಕೆ ಎಲ್ಲಿವರೆಗೂ ನಾವು ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡಾಗ ಅಲ್ಲಿ ನಮ್ಮ ಬದುಕು ಸುಂದರವಾಗಿರ್ತದೆ, ಒಂದು ಸುಂದರವಾದಂತಹ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಜೀವನದಲ್ಲಿ ಯಾವತ್ತೂ ಕೂಡ ಮಾನವೀಯ ಮೌಲ್ಯಗಳನ್ನು ಮರೆಯಬಾರದು. ಇವತ್ತು ನೀವು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀರಿ, ನಿಮ್ಗೆ ನಿರ್ದಿಷ್ಟವಾದಂತಹ ಒಂದು ಗುರಿ ಇರಬೇಕು. ಗುರಿ ಇದ್ದರೆ ಮಾತ್ರ ನೀವು ಇತ್ತು SSLC ಪರೀಕ್ಷೆ ಬರೀತಾ ಇದ್ರು ಕೂಡ ಮುಂದೆ ನಾನು ಏನು ಆಗ್ಬೇಕು, ನನ್ನ ಜೀವನ ಹೇಗಿರ್ಬೇಕಂತಕ್ಕಂಥ ಒಂದು ಗುರಿ ಈಗಲೇ ನಿಮ್ಮಲ್ಲಿ ಬರಬೇಕು, ನಿಮ್ಮಲ್ಲಿ ಮೈಗೂಡಿಸ್ಕೋಬೇಕು. ಗುರಿ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಗುರಿ ಇಲ್ಲದೆ ಬದುಕಿದ್ರೆ ಅದು ಬದುಕು ಅಲ್ಲ. ಅದಕ್ಕೆ ವಿವೇಕಾನಂದರು ಹೇಳಿದ್ರು, ಯಾರು ಹಣ ಇಲ್ಲದೆ ಬದುಕ್ತಾರೋ ಅಥವಾ ಯಾರು ಹಣ ಇಲ್ಲದೆ ಬದುಕ್ತಾರೋ ಅವನು ಬಡವನಲ್ಲ. ಆದ್ರೆ ಯಾರು ಜೀವನದಲ್ಲಿ ಗುರಿ ಇಲ್ಲದೆ ಬದುಕ್ತಾನೆ ಅವನೇ ಕಟ್ಟ ಕಡೆಯ ಬಡವ ಅಂತಾನೆ. ಅದಕ್ಕೆ ನಿಮ್ಮ ಜೀವನದಲ್ಲಿ ಗುರಿ ಇರಬೇಕು. ಯಾಕೆ ಗುರಿ ಇರಬೇಕು? ನಿಮ್ಮ ಜೀವನದಲ್ಲಿ ಗುರಿ ಇದ್ದಾಗ ಮಾತ್ರ ನೀವು ಅನ್ಕೊಂಡದನ್ನು ಸಾಧಿಸಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಜೀವನದಲ್ಲಿ ನಾವು ಬದುಕಿ ಬಾಳಬೇಕಾದ್ರೆ, ಒಂದು ನಿರ್ದಿಷ್ಟವಾದ ಒಂದು ಗುರಿಯನ್ನು ಕಟ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ಒಂದು ಸ್ಫೂರ್ತಿದಾಯಕವಾದಂತಹ ವಿಚಾರಗಳನ್ನು ನೀವು ಮೈಗೂಡಿಸ್ಕೋಬೇಕಾಗ್ತದೆ. ಸ್ಫೂರ್ತಿ ಎಲ್ಲಿ ಸಿಗ್ತದೆ? ನಾವು ಯಾರದ ಬಗ್ಗೆ ನಾವು ಓದಬೇಕಾಗಿಲ್ಲ. ಆ ಸ್ಫೂರ್ತಿ ಅನ್ನೋದು ನಿಮ್ಮ ಮನೆಯಲ್ಲೇ ಸಿಗ್ತದೆ. ನಿಮ್ಮ ಬಹುತೇಕ ಮಕ್ಕಳು ಹಳ್ಳಿಗಾಡಿಗಳಿಂದ ಬಂದಿದ್ದೀರಿ, ಬಹುತೇಕ ಮಕ್ಕಳು ರೈತಾಪಿ ವರ್ಗಕ್ಕೆ ಸೇರಿದ ನಿಮ್ಮ ತಂದೆ ತಾಯಿಗಳು ರೈತಾಪಿ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು. ಒಂದು ಕ್ಷಣ ಯೋಚನೆ ಮಾಡಿ, ಒಬ್ಬ ತಂದೆ, ನಿಮ್ಮ ತಂದೆ ರೈತ ಅನ್ಸ್ಕೊಂಡಿರ್ತಕ್ಕಂಥವನು ಬೆಳಗ್ಗೆ ಎದ್ದು ಪ್ರಾಮಾಣಿಕವಾಗಿ ಹೊಲಕ್ಕೆ ಗದ್ದೆಗೆ ಹೋಗ್ತಾನೆ,
ಬೆಳಗಿನ ಸಾಯಂಕಾಲದವರೆಗೂ ದುಡಿಮೆ ಮಾಡ್ತಾನೆ. ದುಡಿಮೆ ಮಾಡಿ ತನ್ನ ಕುಟುಂಬಕ್ಕೆ ಪೋಷಣೆ ಮಾಡೋದ್ರ ಜೊತೆಗೆ ಈ ದೇಶಕ್ಕೆ ಅನ್ನವನ್ನು ಕೊಡ್ತಾನೆ ಅನ್ನದಾತ. ತಾಯಿಯಾಗಿರ್ತಕ್ಕಂಥವಳು ಬೆಳಗ್ಗೆ ಹೇಳ್ತಾಳೆ, ದೇವರ ಪೂಜೆ ಮಾಡ್ತಾಳೆ, ಮನೆ ಸಾರಿಸಿ ಕುಟುಂಬಕ್ಕೆ ಅಡಿಗೆ ಮಾಡಿ ಬಡಿಸಿ ಮತ್ತೆ ತನ್ನ ಗಂಡನೊಂದಿಗೆ ಹೋಗಿ ಸಾಯಂಕಾಲದವರೆಗೂ ದುಡಿಮೆ ಮಾಡ್ತಾರೆ. ಶಿಸ್ತಿಲ್ವಾ ನಿಮ್ಮ ತಂದೆ ತಾಯಿಗಳಲ್ಲಿ? ಪ್ರಾಮಾಣಿಕತೆ ಇಲ್ವಾ? ಪ್ರಾಮಾಣಿಕತೆ ಎಲ್ಲೂ ಹುಡುಕ್ಬೇಕಾಗಿಲ್ಲ. ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಎಷ್ಟು ಶಿಸ್ತುಬದ್ಧ ಆಗಿದ್ದಾರೆ, ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಎಷ್ಟು ಪ್ರಾಮಾಣಿಕವಾಗಿದ್ದಾರೆ, ಅವರೇ ಸ್ಫೂರ್ತಿ ಆಗ್ತವೆ. ಅದೇ ಒಂದು ಸ್ಫೂರ್ತಿ. ಯಾಕಂದ್ರೆ ಈ ಬದುಕು ನೀವು ಇವತ್ತು ನಾನು ನಿಮ್ಮಲ್ಲಿ ಕಳ್ಕಳಿಂದ ನಾನು ಮನೆ ಮಾಡ್ತಕ್ಕಂಥದ್ದು, ನೀವು ಸ್ವಾವಲಂಬಿಯಾಗಿ ಬದುಕತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೋಬೇಕು. ಜೀವನದಲ್ಲಿ ಯಾರು ಆಗಲ್ಲ, ನಿಮಗೆ ನೀವೇ. ಅದಕ್ಕೆ ಡಿ.ವಿ.ಜಿ. ಒಂದು ಮಾತು ಹೇಳಿದ್ರು, ಹುಟ್ಟಿದವರೆಲ್ಲರಿಗೂ ಹೆದ ಭಾರವಿರುತ್ತಿರಲು ನಿನ್ನ ಭಾರವನ್ನು ಯಾರಿಗೆ ಬೇಡವೆಯೋ, ಅಣ್ಣ ಬಾ ತಮ್ಮ ಬಾ ಎಂದು ಕರೆಯುವುದೇಕೋ, ನಿನ್ನ ಹೆಣ ಭಾರವನ್ನು ನೀನೇ ಹೊತ್ತು ಸಾಗಬೇಕು ಮಂಕುತಿಮ್ಮ. ನೋಡಪ್ಪ, ಜೀವನದಲ್ಲಿ ಯಾರು ನಿನ್ನ ಆಶಯಕ್ಕೆ ಬರಲ್ಲ. ನಿನ್ನ ಕಷ್ಟ ಬಂದಾಗ ನಿನ್ನ ಕಷ್ಟಕ್ಕೆ ನೀನೇ, ಇನ್ನೊಬ್ಬರನ್ನ ಕರೆದ್ರೆ ಅವ್ರದೇ ಆದಂತ ಕಷ್ಟಗಳಿರುವಾಗ ನಿನ್ನ ಕಷ್ಟ ನೋಡಲಿಕ್ಕೆ ಯಾರು ಬರುದಿಲ್ಲ. ಅದಕ್ಕೆ ನಿನ್ನ ಕಾಲ ಮೇಲೆ ನಿಂತು ನೀನು ನಡೆಯುವಂತ ಒಂದು ವ್ಯವಸ್ಥೆ ರೂಪಿಸಿಕೊಂಡು ಸ್ವಾವಲಂಬಿಯಾಗಿ ಬದುಕೋದನ್ನು ಕಲಿಯತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಕೊನೆಯದಾಗಿ ಮಕ್ಕಳು, ಇವತ್ತಿನ ಮಕ್ಕಳು ನಾನೇನು ಸತ್ಪಂದಿಗಳು ದೇಶಭಕ್ತಿಯ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ಮಕ್ಕಳಾಗಿರ್ತಕ್ಕಂಥ ನೀವು ದೇಶಭಕ್ತಿಯನ್ನ ರೂಪಿಸ್ಕೋಬೇಕು. ಈ ಅಖಂಡ ಭಾರತದ ಒಂದು ಸದೃಢತೆ ಭಾವೈಕ್ಯತೆಯನ್ನು ಬೆಳೆಸ್ಕೋಬೇಕು. ಒಂದ್ ಕಡೆ ಶಿವರಾಮ್ ಕಾರಂತರು ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಮಕ್ಕಳು ಇವತ್ತು ನಿದ್ರೆ ಹೋಗ್ತಾ ಇದ್ದಾರೆ, ನಿದ್ರೆಯಿಂದ ಹೇಳಬೇಕು ಅಂತ ಹೇಳ್ತಾರೆ ಶಿವರಾಮ್ ಕಾರಂತರು. ಅವರೊಂದ್ ಕಡೆ ವ್ಯಾಖ್ಯಾನ ಮಾಡ್ತಾರೆ, 3 ಸಾಗರ 100 ಮಂದಿರ, ದೈವ ಶಾಸನವಿದ್ದರೆ ಏನು, ಗಂಗೆ ಇದ್ದರೆ, ಸಿಂಧು ಇದ್ದರೆ, ಹಿಮಾಲಯ ಇದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ, ವೇದವಿದ್ದರೆ ಏಕ ಪ್ರಯೋಜನ, ಮನೆಯ ಮಕ್ಕಳೇ ಮನೆಗೆ ನಿದ್ರಿಸುತ್ತಿದ್ದಾರೆ ಎಂದರೆ. ಈ ಅಖಂಡ ಭಾರತ ಎಲ್ಲವನ್ನು ಕೊಟ್ಟಿದೆ, ಸಂಪತ್ಭರಿತವಾದಂತಹ ನಾಡು, ಎಲ್ಲವನ್ನು ಕೊಟ್ಟಿದ್ರು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಸದೃಢ ಭಾರತವನ್ನು ಕಟ್ಟುವಂತ ಮಕ್ಕಳೇ ನಿದ್ದೆ ಮಾಡ್ತಾ ಇದ್ರೆ ಈ ದೇಶವನ್ನು ಕಟ್ಟುವವರು ಯಾರು ಅಂತ ಹೇಳಿದ್ರು ಶಿವರಾಮ್ ಕಾರಂತ್. ಅದಕ್ಕೆ ಬರೀ ವಿದ್ಯಾಭ್ಯಾಸದ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡ್ರೆ ಸಾಲದು. ಈ ದೇಶದ ಭಾವೈಕ್ಯತೆ, ಈ ದೇಶದ ಒಂದು ಸದೃಢತೆಯನ್ನು ಕಟ್ಟುವಂತಹ ಪ್ರಜೆಗಳಾಗಬೇಕು ನೀವು. ಅದಾದಾಗ ಮಾತ್ರ ನೀವು ಪಡೆದಂತ ಒಂದು ಶಿಕ್ಷಣಕ್ಕೆ ಒಂದು ಅರ್ಥ ಇರ್ತದೆ, ನೀವು ಜನ್ಮ ಕೊಟ್ಟಂತ ಒಂದು ತಂದೆ ತಾಯಿಗಳಿಗೆ ಒಂದು ಅರ್ಥ ಸಿಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಒಂದೇ ಒಂದು ಮಾತಾಡಿ ನಾನು ಮಾತನ್ನು ಮುಗಿಸ್ತೇನೆ. ಬದುಕು ಹೇಳ್ತಾರೆ, ಬದುಕು ಎಂತದ್ದು ಅಂತ ಹೇಳಿದ್ರೆ ನಾವು 3 ಜಾಗಕ್ಕೆ ಹೋಗ್ಬೇಕಂತೆ. ಮೊದಲನೇದಾಗಿ ನಾವು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಜಾಗ ಯಾವುದು ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿರ್ತಕ್ಕಂಥ ICU. ಆಸ್ಪತ್ರೆಯಲ್ಲಿರ್ತಕ್ಕಂಥ ICU ಬಂದ್ರೆ ಮನುಷ್ಯನಿಗೆ ಗೊತ್ತಾಗ್ತದಂತೆ ಆರೋಗ್ಯ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತ. ಅದೇ ರೀತಿ ಎರಡನೇದಾಗಿ ಜೈಲಿಗೆ ಹೋಗ್ಬೇಕಂತೆ. ಯಾರಾದ್ರೂ ಶಿಕ್ಷೆಗೆ ಒಳಗಾಗಿ ಅವರು ಜೈಲಲ್ಲಿ ಕೂಡ ಹಾಕಿದ್ರೆ ಆವಾಗ ಗೊತ್ತಾಗ್ತದಂತೆ ಜೀವನದಲ್ಲಿ ತಪ್ಪು ಮಾಡಬಾರ್ದು, ತಪ್ಪು ಮಾಡಿದ್ರೆ ನಮ್ಮ ಅಭಿವೃದ್ಧಿ ಸ್ವಾತಂತ್ರ್ಯ ಹಾಳಾಗ್ತದೆ, ಅದಕ್ಕೆ ಜೀವನದಲ್ಲಿ ತಪ್ಪು ಮಾಡಬಾರ್ದು ಅಂತ ನಮ್ಗೆ ಮಂದಟ್ ಆಗ್ತದೆ. 3ನೇದು ರುದ್ರಭೂಮಿ. ರುದ್ರಭೂಮಿ ನಿಂತ್ಕೊಂಡ್ರೆ ಅದು ಹೇಳ್ತದಂತೆ ನೀನ್ ಎಷ್ಟು ಕೋಟಿಗಟ್ಟಲೆ ಹಣ ಸಂಪಾದನೆ ಏನ್ ಪ್ರಯೋಜನ, ಎಷ್ಟು ಆಸ್ತಿ ಸಂಪಾದನೆ ಏನ್ ಪ್ರಯೋಜನ, ಬರೀ ಕೈಯಲ್ಲಿ ಒಂದಲ್ಲ ಒಂದು ನೀನು ರುದ್ರಭೂಮಿಗೆ ಬರಬೇಕು. ನೀನು ರುದ್ರಭೂಮಿಗೆ ಬಂದಾಗ ನೀನ್ ಆಸ್ತಿನೂ ನಿನ್ನ ಹತ್ರ ಬರಲ್ಲ, ನೀನ್ ಮಾಡಿರ್ತಕ್ಕಂಥ ಹಣನೂ ನಿನ್ನ ಜೊತೆ ಬರಲ್ಲ. ಆದ್ರೆ ನಾವು ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ರೆ ನೋಡು, ಅದು ಮಾತ್ರ ಶಾಶ್ವತವಾಗಿ ಉಳಿತದೆ ಅಂತ. ಸೊ ಅದಕ್ಕೆ ಕೊನೆ ಇದಾಗಿ ತಮ್ಮೆಲ್ಲರೂ ಕೂಡ ನಾಳೆ ಏನ್ ನೀವು ಪರೀಕ್ಷೆ ಎದುರಿಸ್ತಾ ಇದ್ರಿ, ಆ ಭಗವಂತ ನಿಮ್ಗೆ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಒಳ್ಳೆ ಬುದ್ಧಿಯನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಪಡೆದು ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತನ್ನಿ, ನಿಮ್ಮ ಗುರುಗಳಿಗೆ ಒಳ್ಳೆಯ ಹೆಸರು ತನ್ನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ PO ಅವರಿಗೆ, ನಮ್ಮ ರಘು ಸಾರ್ಗೆ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಗೌರವಾನ್ವಿತ ಈ ಸಂಸ್ಥೆ ಅಧ್ಯಕ್ಷರಾಗಿದ್ದಂತ ಕಾಡೇನಹಳ್ಳಿ ನಾರಾಯಣ್ ಅವರು, ಅವರ ಒಂದು ಬೇರೆ ಕೆಲಸ ನಿಮಿತ್ತ ಅವರು ದೆಹಲಿಗೆ ಹೋಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ, ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಶೋಕ್ ಸರ್ ಅವ್ರಿಗೂ ನಾನು ಅನಂತ ನಮಸ್ಕಾರಗಳನ್ನು ಹೇಳಿ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ.